ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ವಿಶ್ವಿತಾ ಫುಡ್ಸ್. ದೇವ್ರ ನೈವೇದ್ಯಕ್ಕೆ ಒಲೆ ಹಚ್ಚದೇನೆ ಮಾಡೋ ನೈವೇದ್ಯಗಳಲ್ಲಿ ಇವತ್ತು ಪಂಚಾಮೃತ ಹೇಗ್ ಮಾಡೋದು ಅಂತ ನೋಡೋಣ. ಮೊದಲಿಗೆ 3 ಬಾಳೆಹಣ್ಣು ಪೀಸ್ ಮಾಡಿರೋದು, ಅರ್ಧ ಕಪ್ ಅಷ್ಟು ದಾಳಿಂಬೆ ಹಣ್ಣು, ಅರ್ಧ ಗ್ಲಾಸ್ ಹಸಿ ಹಾಲು, 1/4 ಗ್ಲಾಸ್ ಮೊಸರು, ಸ್ವಲ್ಪ ಗೋಡಂಬಿ, ಸ್ವಲ್ಪ ದ್ರಾಕ್ಷಿ, ಸ್ವಲ್ಪ ಬಾದಾಮಿ, 1 ಸ್ಪೂನ್ ತುಪ್ಪ, 1 ಸ್ಪೂನ್ ಜೇನುತುಪ್ಪ, ಹಾಗೆ 2 ಸ್ಪೂನ್ ಸಕ್ಕರೆ. ಮೊದಲಿಗೆ ಹಣ್ಣುಗಳನ್ನ ಹಾಕೋಬೇಕು. ಪೀಸ್ ಮಾಡಿ ಇಟ್ಕೊಂಡಿರುವಂತಹ ಬಾಳೆಹಣ್ಣು, ಹಾಗೆ ಬಿಡಿಸಿರೋ ದಾಳಿಂಬೆ, ನೀವು ಸೀಸನಲ್ ಫ್ರೂಟ್ಸು ಮನೇಲಿ ಯಾವುದಿರುತ್ತೋ ಅದು ಹಾಕೋಬೋದು. ಹಾಗೆ 1.5 ಸ್ಪೂನ್ ಅಷ್ಟು ಗೋಡಂಬಿ, ನೀವು ಎಷ್ಟು ಕ್ವಾಂಟಿಟಿಲಿ ಮಾಡ್ಕೊತೀರೋ ಅದ್ರ ತಕ್ಕ ಹಾಗೆ ಡ್ರೈ ಫ್ರೂಟ್ಸ್ ಹಾಕೊಳ್ಳಿ. ಇಲ್ಲಿ 2 ಸ್ಪೂನ್ ದ್ರಾಕ್ಷಿ ಹಾಕೊತಾ ಇದ್ದೀನಿ. ನಂತರ ಒಂದು 6 ಇಂದ 7 ಬಾದಾಮಿ ಪೀಸ್ ಮಾಡಿ ಹಾಕೊಂಡಿದ್ದೀನಿ. ಹಾಗೆ 2 ಸ್ಪೂನ್ ಅಷ್ಟು ಸಕ್ಕರೆ ಹಾಕೊಂಡಿದ್ದೀನಿ. ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಣ್ಣು, ಡ್ರೈ ಫ್ರೂಟ್ಸು, ಸಕ್ಕರೆ 3 ಚೆನ್ನಾಗಿ ಮಿಕ್ಸ್ ಆಗೋ ಥರ ಕೈ ಆಡಿಸ್ಕೊಬೇಕು. ಪಂಚಾಮೃತ ಅಂದರೆ ಮೇನ್ 5 ಇಂಗ್ರೀಡಿಯೆಂಟ್ಸ್ ಹಾಕಬೇಕು. ಹಾಲು, ಮೊಸರು, ಸಕ್ಕರೆ, ತುಪ್ಪ, ಜೇನುತುಪ್ಪ ಇಷ್ಟು ಮುಖ್ಯವಾಗಿ ಹಾಕೋಬೇಕು. ನಂತರ ನಿಮಗೆ ಯಾವುದು ಡ್ರೈ ಫ್ರೂಟ್ಸ್ ಇದೆಯೋ ಮನೆಯಲ್ಲಿ, ಹಾಗೆ ಯಾವ ಫ್ರೂಟ್ಸ್ ಇದೆಯೋ ಅದು ಹಾಕೋಬೋದು. ದೇವಸ್ಥಾನದಲ್ಲೂ ಇದೇ ರೀತಿನೇ ಮಾಡಿರ್ತಾರೆ. ಪಂಚಾಮೃತ ಅಂತೂ ತುಂಬಾನೇ ಶ್ರೇಷ್ಠವಾದ ನೈವೇದ್ಯ ದೇವರಿಗೆ. ನೀವು ವಾರಗಳು ಮಾಡುವಾಗ, ಮನೇಲಿ ದೇವ್ರು ಕೂರಿಸಿರುವಾಗ ಅಥವಾ ಏನಾದರೂ ಪೂಜೆ ಮಾಡಿಸಿರುವಾಗ ಈ ನೈವೇದ್ಯ ಮಾಡಿದ್ರೆ ತುಂಬಾನೇ ಒಳ್ಳೇದು. ಈಗ ಒಂದು 3 ಸ್ಪೂನ್ ಅಷ್ಟು ಮೊಸರು ಹಾಕೊತಾ ಇದ್ದೀನಿ. ಅದ ನಂತರ ಹಸಿ ಹಾಲು ಹಾಕೊತಾ ಇದ್ದೀನಿ, ಅರ್ಧ ಗ್ಲಾಸ್ ಅಷ್ಟು. ಸಾಮಾನ್ಯವಾಗಿ ಹಸಿ ಹಾಲೇ ಬಳಸೋದು ನೈವೇದ್ಯಗಳಿಗೆ. ಈಗ 1 ಸ್ಪೂನ್ ತುಪ್ಪ, ಹಾಗೆ 1 ಸ್ಪೂನ್ ಜೇನುತುಪ್ಪ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಇವಾಗ ದೇವ್ರ ನೈವೇದ್ಯ ಮಾಡಬೇಕು, ಸಮಯ ಕಮ್ಮಿ ಇದೆ ನಮಗೆ ಅಂತ ಹೇಳೋರಿಗೆ ಇದಂತೂ ತುಂಬಾ ಈಸಿಯಾಗಿ ಬೇಗ ಆಗಿಬಿಡುತ್ತೆ. ಹಾಗೆ ಇದೇ ಪಂಚಾಮೃತನ ದೇವ್ರ ಅಭಿಷೇಕ ಮಾಡೋದಕ್ಕೂ ಬಳಸ್ತಾರೆ. ಮನೇಲಿ ಒಂದು ಸ್ವಲ್ಪ ಮಾಡಿಕೊಂಡ್ರು ತುಂಬ ಜನಕ್ಕೆ ಆಗುತ್ತೆ. ಇದು ಸಾಮಾನ್ಯವಾಗಿ ದೇವ್ರ ನೈವೇದ್ಯಕ್ಕೇ ಮಾಡೋದು. ಇದನ್ನು ಬೇಕಿದ್ರೆ ಇದನ್ನು ಮಕ್ಕಳಿಗೆ, ದೊಡ್ಡವರಿಗೆ ಸುಮ್ಮನೆನೂ ಮಾಡಿಕೊಡ್ಬೋದು. ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇದು. ನೋಡಿ ಎಷ್ಟು ಸಿಂಪಲ್ ಆಗಿ ಹಾಗೆ ಎಷ್ಟು ಈಸಿಯಾಗಿ ಆಗುತ್ತೆ. ಈಗ ತಾನೇ ಶ್ರಾವಣ ಮಾಸ ಶುರು ಆಗಿದೆ. ಮುಂದೆ ಬರೋ ಹಬ್ಬಗಳಿಗೆ ಈ ಥರ ಸಿಂಪಲ್ ಆಗಿ ನೈವೇದ್ಯಗಳನ್ನ ಮಾಡ್ಕೊಬೋದು. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಯೂಸ್ಫುಲ್ ಅನ್ಸಿದ್ರೆ ಪ್ಲೀಸ್ ಶೇರ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.